ಬಸವೇಶ್ವರ ನಗರದ ಪದ್ಮರಾಜ್ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ರಾತ್ರಿ 11 ಗಂಟೆ ಕರೆ ಮಾಡಿ ಗೂಂಡಾ ವರ್ತನೆಯನ್ನ ತೋರಿದಾರಂತೆ. ಸ್ವತಃ ಗೋಪಾಲಯ್ಯ ಅವರೇ ಹೇಳಿದ್ದು. ಬಸವೇಶ್ವರ ನಗರ ಪದ್ಮರಾಜ್ ಹಣಕ್ಕೆ ಡಿಮ್ಯಾಂಡ್ ಮಾಡಿದ, ರಾತ್ರಿ 11 ಗಂಟೆ ಕಾಲ್ ಮಾಡ್ದ, ನನ್ನ ಜೊತೆ ಗೂಂಡಾ ವರ್ತನೆ ತೋರ್ದ, ಆವಾಜ್ ಹಾಕ್ದ, ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಗೋಪಾಲಯ್ಯ ಒತ್ತಾಯ ಮಾಡಿದ್ದಾರೆ. ಸ್ಪೀಕರ್ಗೆ ದೂರನ್ನು ನೀಡಿದ್ದೇನೆ, ಸದನದಲ್ಲಿ ಚರ್ಚೆಗೆ ಅವಕಾಶವನ್ನು ಕೇಳಿದ್ದೇನೆ. ಪದ್ಮರಾಜ್ ನನಗೆ ಹಳೆ ಪರಿಚಯ, ನೋಡಿ ಹಳೆ ಪರಿಚಯ, ಒಡನಾಟ ಇತ್ತು, ಒಳ್ಳೇದು, ಉತ್ತಮವಾಗಿ ಈಗಿಲ್ಲ. ಅವ್ರ ಮಗಳಿಗೆ ನಾನು ಕೆಲಸ ಕೊಡಿಸಿದ್ದೆ, ಹಲವು ಬಾರಿ ನನ್ನಿಂದ ಅನುಕೂಲ ಪಡೆದುಕೊಂಡಿದ್ದಾನೆ ಪದ್ಮರಾಜ್, ಸಾಕಷ್ಟು ಸಹಾಯ ಮಾಡಿದ್ದೇನೆ ಅವಂಗೆ. ನನಗೆ ಮಾತ್ರವಲ್ಲ ಹಲವರಿಗೆ ಇದೇ ರೀತಿ ಬೆದರಿಕೆಯನ್ನು ಪದ್ಮರಾಜ್ ಹಾಕಿದ್ದಾರೆ. ಇದು TV5ಗೆ ಸ್ವತಃ ಶಾಸಕ ಗೋಪಾಲಯ್ಯ ಅವರು ಕೊಟ್ಟಿರುವಂತಹ ಮಾಹಿತಿ. ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇವತ್ತು FIR ಕೂಡ ದಾಖಲೆ ಮಾಡಿದ್ದಾರೆ. ಆ ಬಗ್ಗೆ ಕೇಳೋಣ ಸರ್. ಯಾವ ವಿಚಾರಕ್ಕಾಗಿ ನಿಮಗೆ ಕರೆ ಮಾಡಿ ಕುಡಿದು ಮತ್ತು ನೆತ್ತಿಗೇರಿದಾಗ ಈ ರೀತಿ ಬೆದರಿ ಹಾಕತಕ್ಕಂಥದ್ದು ಇದಾಗಿದೆ. ನನ್ನಂಥ ಅನೇಕ ಶಾಸಕರಿಗೂ ಈ ಥರ ಒತ್ತಡ ಹಾಕಿದ್ದಾರೆ. ಸ್ಪೀಕರ್ಗೆ ದೂರು ಕೊಟ್ಟಿದ್ದೀರಾ? ಸ್ಪೀಕರ್ ಏನು ಭರವಸೆ ಕೊಟ್ಟಿದೆ ಸರ್ ಈ ವಿಚಾರ? ನನ್ನ ಈ ಸಭೆಯಲ್ಲಿ ವಿಚಾರ ಎತ್ತಲು ಅವಕಾಶ ಮಾಡಿಕೊಡಕ್ಕೆ ಕೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ಸರ್, ಇದು ರಾಜಕೀಯ ಷಡ್ಯಂತ್ರ ಏನಾದರೂ ಇದೆಯಾ ಸರ್? ಸರ್, ನನಗೆ ಜೀವ ಬೆದರಿಕೆ ಇದೆ. ನನಗೂ ಅವ್ರಿಗೂ ಯಾವುದೇ ಹಣಕಾಸಿನ ವ್ಯವಹಾರ ಇಲ್ಲ. ನನ್ನಿಂದ ಅವರ ಕುಟುಂಬಕ್ಕೆ ಅತ್ಯಂತ ಹೆಚ್ಚಿನ ಸಹಾಯ ಆಗಿದೆ. ಅವ್ರ ಕುಟುಂಬಸ್ಥರು ಭೇಟಿಯಾಗಿದ್ರು ಅಂತ ಹೇಳಿದ್ರು. ಅವರ ಮಗಳು ಬಂದಿದ್ದು, ಅವರ ಪತ್ನಿ ನನ್ನ ರಾತ್ರಿ 1:30-2 ಗಂಟೆಯಲ್ಲಿ ಫೋನಲ್ಲಿ ಮಾತಾಡಿದ್ದಾರೆ. ಸರ್ಕಾರಕ್ಕೆ ಏನಕ್ಕೆ ಅಂದ್ರೆ ಯಾವ ಒಂದು ಆಗ್ರಹ ಮಾಡ್ತೀರಾ ಸರ್? ರಕ್ಷಣೆ ಬೇಕು, ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥ. ಇದಿಷ್ಟು ಶಾಸಕ ಗೋಪಾಲಯ್ಯ ಅವರ ಮಾತಾಡಿದ್ರು. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ಸ್ವಾಮಿ, TV5 ಬೆಂಗಳೂರು. ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇವತ್ತು FIR ಕೂಡ ದಾಖಲೆ ಮಾಡಿದ್ದಾರೆ. ಆ ಬಗ್ಗೆ ಕೇಳೋಣ ಸರ್. ಯಾವ ವಿಚಾರಕ್ಕಾಗಿ ನಿಮಗೆ ಕರೆ ಮಾಡಿ ಕುಡಿದು ಮತ್ತು ನೆತ್ತಿಗೇರಿದಾಗ ಈ ರೀತಿ ಬೆದರಿ ಹಾಕತಕ್ಕಂಥದ್ದು ಇದಾಗಿದೆ. ನನ್ನಂಥ ಅನೇಕ ಶಾಸಕರಿಗೂ ಈ ಥರ ಒತ್ತಡ ಹಾಕಿದ್ದಾರೆ. ಸ್ಪೀಕರ್ಗೆ ದೂರು ಕೊಟ್ಟಿದ್ದೀರಾ? ಸ್ಪೀಕರ್ ಏನು ಭರವಸೆ ಕೊಟ್ಟಿದೆ ಸರ್ ಈ ವಿಚಾರ? ನನ್ನ ಈ ಸಭೆಯಲ್ಲಿ ವಿಚಾರ ಎತ್ತಲು ಅವಕಾಶ ಮಾಡಿಕೊಡಕ್ಕೆ ಕೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ಸರ್, ಇದು ರಾಜಕೀಯ ಷಡ್ಯಂತ್ರ ಏನಾದರೂ ಇದೆಯಾ ಸರ್? ಸರ್, ನನಗೆ ಜೀವ ಬೆದರಿಕೆ ಇದೆ. ನನಗೂ ಅವ್ರಿಗೂ ಯಾವುದೇ ಹಣಕಾಸಿನ ವ್ಯವಹಾರ ಇಲ್ಲ. ನನ್ನಿಂದ ಅವರ ಕುಟುಂಬಕ್ಕೆ ಅತ್ಯಂತ ಹೆಚ್ಚಿನ ಸಹಾಯ ಆಗಿದೆ. ಅವ್ರ ಕುಟುಂಬಸ್ಥರು ಭೇಟಿಯಾಗಿದ್ರು ಅಂತ ಹೇಳಿದ್ರು. ಅವರ ಮಗಳು ಬಂದಿದ್ದು, ಅವರ ಪತ್ನಿ ನನ್ನ ರಾತ್ರಿ 1:30-2 ಗಂಟೆಯಲ್ಲಿ ಫೋನಲ್ಲಿ ಮಾತಾಡಿದ್ದಾರೆ. ಸರ್ಕಾರಕ್ಕೆ ಏನಕ್ಕೆ ಅಂದ್ರೆ ಯಾವ ಒಂದು ಆಗ್ರಹ ಮಾಡ್ತೀರಾ ಸರ್? ರಕ್ಷಣೆ ಬೇಕು, ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥ. ಇದಿಷ್ಟು ಶಾಸಕ ಗೋಪಾಲಯ್ಯ ಅವರ ಮಾತಾಡಿದ್ರು. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ಸ್ವಾಮಿ, TV5 ಬೆಂಗಳೂರು. ಇದು ಬಿಜೆಪಿ ಶಾಸಕ ಗೋಪಾಲಯ್ಯ ಅವರೇ TV5ಗೆ ಕೊಟ್ಟಿರುವಂತಹ ಮಾಹಿತಿ. ನಿನ್ನ ರಾತ್ರಿ 11 ಗಂಟೆಗೆ ಕಾಲ್ ಮಾಡ್ದ, ಕುಡಿದ ನಶೆಯಲ್ಲಿದ್ದಂತೆ, ದುಡ್ಡು ಕೊಡ್ತೀಯಾ ಇಲ್ವಾ, ಕೊಲೆ ಮಾಡಲಿ ಅಂಥೇಳಿ ಜೀವ ಬೆದರಿಕೆಯನ್ನು ಹಾಕಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಗೂಂಡಾ ವರ್ತನೆಯನ್ನು ತೋರಿದ್ದಾನೆ ಅಂತ ಹೇಳ್ತಿದ್ದಾರೆ. ಸ್ಪೀಕರ್ಗೂ ಕೂಡ ಇದ್ರ ಬಗ್ಗೆ ದೂರು ಕೊಟ್ಟಿದ್ದೇನೆ, ಸದನದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅವರು. ನಿನ್ನೆ ಅವರ ಹೆಂಡತಿ ಕೂಡ ಮಧ್ಯರಾತ್ರಿ ಕರೆ ಮಾಡಿ ಅವ್ರ ಜೊತೆಗೆ ಮಾತನಾಡಿದಾರಂತೆ. ನಾನು ಅವ್ರ ಮಗಳಿಗೆ ಮೆಡಿಕಲ್ ಸೀಟ್ ಕೊಡಿಸಿದ್ದೇನೆ, ESI ಆಸ್ಪತ್ರೆಯಲ್ಲಿ ಕೆಲಸ ಕೂಡ ಕೊಡಿಸಿದ್ದೇನೆ. ನನ್ನ ಮಾನವೀಯತೆ ಮೇರೆಗೆ ಹಲವು ಬಾರಿ ನನ್ನಿಂದ ಆತ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಸಹಾಯವನ್ನು ಪಡೆದುಕೊಂಡಿದ್ದಾನೆ. ಬಟ್ ಯಾಕೆ ಈ ರೀತಿ ಮಾಡ್ದ, ರಾಜಕೀಯ ಹಿನ್ನೆಲೆ ಏನಾದರೂ ಇದೆಯಾ ಅನ್ನುವಂಥದ್ದು ಕೂಡ ಈಗ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ನನಗಷ್ಟೇ ಅಲ್ಲ, ಈ ಹಿಂದೆ ಹಲವು ನಾಯಕರಿಗೂ ಕೂಡ ಈತ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಗೋಪಾಲಯ್ಯ ಹೇಳಿದ್ದಾರೆ. ಜೊತೆಗೆ ನನಗೆ ಸೂಕ್ತವಾದಂಥ ರಕ್ಷಣೆ ಬೇಕು, ನನಗೆ ಖಂಡಿತವಾಗ್ಲೂ ಕೊಲೆ ಬೆದರಿಕೆ ಇದೆ, ನಾನು ಅಪಾಯದಲ್ಲಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಸ್ಪೀಕರ್ ಅವರು ಯಾವ ಒಂದು ನಿರ್ದೇಶನವನ್ನು ಸರ್ಕಾರ ಕೊಡ್ತಾರೆ ನೋಡಬೇಕು.